ಪ್ರತಿಯೊಬ್ಬರಿಗೂ ಸರ್ಕಾರಿ ನೌಕರಿ ಮಾಡಬೇಕು ಅಂತಕ್ಕಂಥ ಕನಸು ಇರ್ತದೆ, ಗುರಿ ಇರ್ತದೆ. ಆದರೆ ಅಭ್ಯರ್ಥಿಗಳೇ, ಯಾವುದೇ ಕಾಲ್ಪಾರ ಮಾಡಿರೋ ಸಹಿತ ನಿಮ್ದು ಎಲಿಜಿಬಲ್ ಏನದ ನೋಡಿಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿರಪ್ಪ ಅಂದ್ರೆ ಸರ್ಕಾರಿ ನೌಕರಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿರ್ತಾವೆ. ಆದರೆ ನೀವೇನು ಮಾಡಬೇಕಪ್ಪ ಅಂದ್ರೆ ಪ್ರಯತ್ನ ಅನ್ನೋದನ್ನು ಮಾಡಬೇಕು. ಹಾಗಾದರೆ ಈಗ ಏನು ಮಾಡ್ಯಾರಪ್ಪ ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ GDC ಗ್ರಾಮೀಣ ಡಾಕ್ ಸೇವಕ ಅಂತೇಳಿಂದ 21,413 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಈಗಾಗಲೇ ಫೆಬ್ರವರಿ 10, 2025ರಿಂದ ಆನ್ಲೈನ್ ಅರ್ಜಿ ಪ್ರಾರಂಭ ಆಗಿದೆ, ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ಆಗಿದೆ. ಈಗಾಗಲೇ ಸಾಕಷ್ಟು ಜನ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕಿದ್ರಿ. ಆದರೆ ನಮ್ಮ ಯೂಟ್ಯೂಬ್ ಚಾನಲವನ್ನು ವೀಕ್ಷಣೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಭಾಳಷ್ಟು ಜನ, ಸರ್ ನೀವು ಆ ಪೋಸ್ಟ್ ಆಫೀಸ್ ಬಗ್ಗೆ ಅಂದರೆ ಅರ್ಜಿ ಕರೆದಾರೆ ಆ GDS ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳೇ, ನಿಮಗಾಗಿ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರಲಿಲ್ಲ ಏನಪ್ಪ ಅಂದ್ರೆ ಒಟ್ಟು ಹುದ್ದೆಗಳು 21,413 ಅದಾವೆ. ಆದರೆ ಕರ್ನಾಟಕದವ್ರಿಗೆ ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ 1,135 ಕರ್ನಾಟಕದ ಅಭ್ಯರ್ಥಿಗಳಿಗೆ ಹುದ್ದೆಗಳಿದಾವೆ. ನೀವು ಆನ್ಲೈನ್ ಅರ್ಜಿ ಹಾಕೋ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 3 ಮಾರ್ಚ್ 2025 ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕದ. ಅಭ್ಯರ್ಥಿಗಳೇ, ಇಲ್ಲಿ ಏನಪ್ಪ ಅಂದ್ರೆ ಮೊದಲಿಗೆ ನೀವು ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಹೋಗಬೇಕಾದ್ರೆ ಮೊದಲೇದು ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಬೇಕು. ನಂತರ ಏನಪ್ಪ ಅಂದ್ರೆ ಫೋಟೋ, ಆ ಫೋಟೋ ಹೆಂಗಿರ್ಬೇಕಪ್ಪ ಅಂದ್ರೆ 6 ತಿಂಗಳ ಒಳಗಡೆ ಇರ್ತಕ್ಕಂಥ ಫೋಟೋ ತೆಗೆಸಿದಂಥ ಫೋಟೋವನ್ನು ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಹತ್ರ ಇದ್ದಂಥ ಮೊಬೈಲನ್ನು ತೆಗೆದುಕೊಂಡು ಹೋಗಬೇಕು. ಆಮೇಲೆ ನಿಮ್ಮ ಜಿಮೇಲ್ಗೆ ಏನು ಬರ್ತದಪ್ಪ ಅಂದ್ರೆ OTP ಬರ್ತದೆ, ಅಪ್ಲಿಕೇಶನ್ ಹಾಕುವಾಗ OTP ಬರ್ತದೆ. ಅದಕ್ಕೆ ನಿಮ್ಮ ಮೊಬೈಲನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್, ಇಂಪಾರ್ಟೆಂಟ್ ಕಾಸ್ಟ್ ಸರ್ಟಿಫಿಕೇಟ್ ಸಹಿತ ತೆಗೆದುಕೊಂಡು ಹೋಗಬೇಕಾಗ್ತದೆ. ಯಾಕಂದರೆ ಇಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಭಾಗಗಳನ್ನ ಮಾಡ್ಕೊಂಡಾರೆ. ಯು ಆರ್ ಅಂದರೆ ನಾವು ಜನರಲ್ ಅಂತ ಕರಿತೀವಿ. ಆಮೇಲೆ OBC ಮಾಡ್ಯಾರ, ಆಮೇಲೆ SC ST ಈ ರೀತಿಯಾಗಿ ಕೆಟಗರಿ ವೈಸ ಅಲ್ಲಿ ಪೋಸ್ಟ್ಗಳು ಇರ್ತಾವೆ. ಅದಕ್ಕೆ ನೀವು ಕೆಟಗರಿ ವೈಸ್ ನೀವು ನೋಡಿಕೊಂಡು ನೀವು ಯಾವ ಕೆಟಗರಿ ಒಳಗೆ ಬರ್ತೀರಿ ಅನ್ನೋದನ್ನು ನೋಡಿಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಭ್ಯರ್ಥಿಗಳೇ. ಅದಕ್ಕೆ ಅದನ್ನು ತಿಳ್ಕೊಂಡು ಕರೆಕ್ಟಾಗಿ ಡಾಕ್ಯುಮೆಂಟ್ ತೊಗೊಂಡೋಗಿ ಗಡಿಬಿಡಿ ಮಾಡಲ್ಲ ಅರ್ಜಿಯನ್ನು ಹಾಕಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 18ರಿಂದ 40 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ ವಯಸ್ಸಿನಲ್ಲಿ 3 ವರ್ಷ ವಯಸ್ಸಿನ ಸಡಿಲಿಕೆ ಅದ, ಅಂದರೆ 40 ಇದ್ದು 43 ಆಗ್ತದೆ. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳಿಗೆ ಏಟೈತಪ್ಪ ಅಂದ್ರೆ 5 ವರ್ಷಗಳ ವಯಸ್ಸಿನ ಸಡಿಲಿಕೆ ಅದ, ಅಂದರೆ 18ರಿಂದ 45 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಅಂಗವಿಕಲರು ಸಹಿತ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಸಹಿತ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ನಮ್ಮ ಕರ್ನಾಟಕದ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಸಹಿತ ಇಲ್ಲಿ ಹುದ್ದೆಗಳ ಖಾಲಿದಾವೆ. ಅಲ್ಲಿಯೂ ಸಹಿತ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಆನ್ಲೈನ್ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಹೋಗಿ ಜನರಲ್ ಡೈರೆಕ್ಟ್ ಹಾಕಬೇಡ್ರಿ, ಅಲ್ಲಿ ಕರೆಕ್ಟ್ ತಿಳ್ಕೊಂಡು ಅರ್ಜಿ ಹಾಕ್ಬೇಕು. ಏನು ನಾವು ಜನರಲ್ ಅಂದರೆ UR ಒಳಗೆ ಬರ್ತೀವೋ, ಏನು OBC ಒಳಗೆ ಬರ್ತೀವೋ, ಏನು SC ST ಒಳಗೆ ಬರ್ತೀವೋ, ನಾವು ಎದ್ರಾಗ ಬರ್ತೀವೋ ಅನ್ನೋದನ್ನು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು. ಆಮೇಲೆ ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳಿದಾವೆ, OBCಗೆ ಹೆಚ್ಚದಾವು, ಆಮೇಲೆ SC STಗೆ ಇದಾವೆ, ಆಮೇಲೆ ಜನರಲ್ದಾವು, ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡು ನಾವು ಅಪ್ಲಿಕೇಶನನ್ನು ಹಾಕಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಒಳ್ಳೆಯ ಅವಕಾಶ ಇಲ್ಲಿ ಏನೈತಪ್ಪ ಅಂದ್ರೆ 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಅದು ಕರೆದಾರೆ. ಆದರೆ ಫೈನಲಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್, ಪ್ರತಿ ವರ್ಷ ಅದೇ ರೀತಿಯೇ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಅದ, ಒಳ್ಳೆ ಪೇಮೆಂಟ್ ಅದ. ಆದರೆ ಏನಪ್ಪ ಅಂದ್ರೆ ಫೈನಲ್ ಮೆರಿಟ್ ಯಾವ ಆಧಾರ ಮೇಲೆ ಮಾಡ್ತಾರಂದ್ರೆ 10ನೇ ತರಗತಿ ಅಂಕಗಳ ಮೇಲೆ ಫೈನಲ್ ಮೆರಿಟನ್ನು ಮಾಡ್ತಾರೆ. ನೀವು 10ನೇ ತರಗತಿ ಅಂಕಗಳನ್ನ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಂಡಿದ್ರಿ, ಒಳ್ಳೆ ಮೆರಿಟ್ ನಿಮ್ಮದಿತ್ತಪ್ಪ ಅಂದ್ರೆ ಇಲ್ಲಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಅದ. ಆಮೇಲೆ ಹೆಚ್ಚಿನ ವಿದ್ಯಾರ್ಥಿ ಏನೂ ಬೇಕಾಗಿಲ್ಲ, ನಂದು PUC ಆಗಿರಬೇಕು, ಡಿಗ್ರಿ ಆಗಿರಬೇಕು, ಅದೇನೂ ಇಲ್ಲ. ಜಸ್ಟ್ ನಿಮ್ದು 10ನೇ ತರಗತಿ ಪಾಸ, ಮೆರಿಟ್ ಒಳ್ಳೆ ಮೆರಿಟ್ ಮಾಡಿರಿ ಅಂದ್ರೆ ಮೆರಿಟ್ ಆಧಾರ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಸಿಲೆಕ್ಷನನ್ನು ಮಾಡ್ತಾರೆ ಅಭ್ಯರ್ಥಿಗಳೇ. ನಿಮಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ವಯಸ್ಸಿನ ಮಿತಿದಿಂದ ಸಹಿತ 18ರಿಂದ 40ರವರೆಗೆ ಅವಕಾಶ ಇರೋದ್ರಿಂದ ಇನ್ನೂ ಯಾರು ಆನ್ಲೈನ್ ಅರ್ಜಿ ಹಾಕಿಲ್ಲ ಅಂಥವರು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಅಭ್ಯರ್ಥಿಗಳೇ. ಈಗ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ ಈಗ ನಾವು ಏನಪ್ಪ ಅಂದ್ರೆ RPF ಕಾನ್ಸ್ಟೇಬಲ್ ಹುದ್ದೆಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ D ಹುದ್ದೆಗಳಿಗೆ ಸಹಿತ ಪ್ರವೇಶ ಪ್ರಾರಂಭವಾಗಿವೆ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ಹುದ್ದೆಗಳಿಗೂ ಸಹಿತ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬೇಗನೆ ಬಂದು ಪ್ರವೇಶವನ್ನು ಪಡೆಯಿರಿ ಅಭ್ಯರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ,
ನಮ್ಮಲ್ಲಿ ಎಸ್ಎಸ್ಸಿ ಜಿಡಿ, ಅಗ್ನಿವೀರ ಆರ್ಮಿ ಮತ್ತು ಆರ್ಪಿಎಫ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.